ಆ ಜಿಲ್ಲೆಯಲ್ಲಿ ಜಿಲ್ಲಾ ಕ್ರೀಡಾಂಗಣದ ಸ್ಥಿತಿ ಶೋಚನೀಯವಾಗಿದೆ. ಅನುದಾನವಿದ್ರೂ ಜಿಲ್ಲಾಡಳಿತ ಮಾತ್ರ ನಿರ್ಲಕ್ಷ್ಯ ವಹಿಸಿದೆ. ಇದರಿಂದ ಅಥ್ಲೆಟ್ಸ್ಗೆ ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲದೆ ಪರದಾಡ್ತಿದ್ದಾರೆ. ಈ ಬಗ್ಗೆ ನಿಮ್ಮ ನ್ಯೂಸ್ 18 ಬೆಳಕು ಚೆಲ್ಲಿದೆ. ಯಾವುದು ಆ ಜಿಲ್ಲೆ, ಜನಪ್ರತಿನಿಧಿಗಳು ಏನ್ ಹೇಳ್ತಾರೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ. ಹಾವೇರಿಯಲ್ಲಿ ಅಥ್ಲೆಟ್ಸ್ಗಿಲ್ಲ ಸಿಂಥೆಟಿಕ್ ಟ್ರ್ಯಾಕ್. ಮಳೆಗಾಲದಲ್ಲಿ ಕೆಸರುಗದ್ದೆಯಾಗುತ್ತೆ ಗ್ರೌಂಡ್. ಕ್ರೀಡಾ ಕ್ಷೇತ್ರದಲ್ಲಿ ಕರ್ನಾಟಕ ಸಾಕಷ್ಟು ಕೊಡುಗೆ ನೀಡಿದೆ. ಅಂದ ಹಾಗೆ ಹಾವೇರಿಯಲ್ಲಿ ಸಾಕಷ್ಟು ಜನ ಕ್ರೀಡಾಪಟುಗಳಿದ್ದಾರೆ. ಆದರೆ ಅವರಿಗೆ ಅಗತ್ಯವಿರೋ ಸೌಲಭ್ಯಗಳೇ ಮರೀಚಿಕೆಯಾಗಿದೆ. ಜಿಲ್ಲೆಯ ಹೊಸಮನಿಸಿದ್ದಪ್ಪ ಜಿಲ್ಲಾ ಕ್ರೀಡಾಂಗಣ ಸುಮಾರು 9 ಎಕರೆ ಪ್ರದೇಶದಲ್ಲಿದೆ. ಆದರೆ ಈವರೆಗೂ ಈ ಕ್ರೀಡಾಂಗಣದಲ್ಲಿ ಸ್ಟೇಟ್ ಲೆವೆಲ್ ಅಥವಾ ನ್ಯಾಷನಲ್ ಲೆವೆಲ್ ಸ್ಪರ್ಧೆಗಳು ನಡೆಯುತ್ತಿಲ್ಲ. ಕಾರಣ ಅಥ್ಲೀಟ್ಸ್ಗೆ ಬೇಕಾದ ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲದೇ ಇರೋದು. ಈ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕೇ ಇಲ್ಲದೆ ಕ್ರೀಡಾಪಟುಗಳು ಸುಮಾರು ವರ್ಷಗಳಿಂದ ಮಣ್ಣಿನ ಟ್ರ್ಯಾಕ್ನಲ್ಲೇ ಅಭ್ಯಾಸ ಮಾಡ್ತಿದ್ದಾರೆ. ಇದರಿಂದ ಸಿಂಥೆಟಿಕ್ ಟ್ರ್ಯಾಕ್ನ ಸ್ಪರ್ಧೆಯಲ್ಲಿ ಭಾಗವಹಿಸೋದು ಇಲ್ಲಿನ ಕ್ರೀಡಾಪಟುಗಳಿಗೆ ಸವಾಲಾಗ್ತಾ ಇದೆ. ಈ ಹಿನ್ನೆಲೆ 4-5 ವರ್ಷಗಳಿಂದ ಸುಮಾರು 400 ಮೀಟರ್ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಿಸಲು ಒತ್ತಾಯ ಸಹ ಕೇಳಿ ಬರ್ತಿದೆ. ಆದರೆ ಜಿಲ್ಲಾಡಳಿತದ ದಿವ್ಯ ನಿರ್ಲಕ್ಷ್ಯ ಕ್ರೀಡಾಪಟುಗಳ ಕಣ್ಣು ಕೆಂಪಾಗಿಸಿದೆ. ತುಂಬ ಸಮಸ್ಯೆ ಆಗುತ್ತೆ. ಯಾಕಂತಂದ್ರೆ ಸರ್, ಇವಾಗ ಸಿಂಥೆಟಿಕಲ್ಲಿ ಪ್ರಾಕ್ಟೀಸ್ ಮಾಡೋರಿಗೆ ಭಾಳ ಹೆಲ್ಪ್ ಆಗುತ್ತೆ. ಯಾಕಂದರೆ ರೋಡಲ್ಲಿ ಹೋದರೆ ಇಂಜುರಿ ಆಗ್ತೀವಿ. ಇಲ್ಲ, ಇಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಇದೇನೇ ಇಲ್ಲ, ಟ್ರ್ಯಾಕ್ ಇರೋದಿಲ್ಲ. ಅಂದರೆ ಕಾಂಪಿಟೇಷನ್ ಓವರಾಲ್ ಎಲ್ಲ ನಡೆಯೋದು ಸಿಂಥೆಟಿಕ್ ಟ್ರ್ಯಾಕಲ್ಲೇ, ಮಡ್ಡಲ್ಲಿ ಯಾವುದೂ ನಡೆಯಲ್ಲ. ಮೇನ್ ಅಂದರೆ ಮಳೆಗಾಲದಲ್ಲೇ ಸ್ಟೇಟ್ ಮೀಟ್ ನಡೀತೀವಿ. ಅಂದರೆ ಅಮೇಚೂರ್ ಆಯಿತು, ಯಾವುದಾಯಿತು ಮಳೆಗಾಲದಲ್ಲಿ ನಡೆಯುತ್ತೆ. ಬಟ್ ನಮಗೆ ಅವಾಗ ಪ್ರಾಕ್ಟೀಸ್ ಮಾಡೋಕ್ಕೆ ಇಲ್ಲಿ ಗ್ರೌಂಡ್ ಇರೋದಿಲ್ಲ. ಇನ್ನು ಮಳೆಗಾಲದಲ್ಲಂತೂ ಈ ಕ್ರೀಡಾಂಗಣ ಸಂಪೂರ್ಣ ಕೆಸರುಗದ್ದೆಯಂತಾಗಿ ಕ್ರೀಡಾಪಟುಗಳ ಅಭ್ಯಾಸಕ್ಕೆ ತೊಂದರೆಯಾಗ್ತಿದೆ. ಅಷ್ಟೇ ಅಲ್ಲ, ಮಣ್ಣಿನ ಟ್ರ್ಯಾಕ್ ಪ್ರಾಕ್ಟೀಸ್ ವೇಳೆ ಕೆಲವರಿಗೆ ಗಾಯಗಳಾಗಿ ಅವರ ಕ್ರೀಡಾ ಭವಿಷ್ಯಕ್ಕೆ ಕೊಡಲಿ ಪೆಟ್ಟು ಬಿದ್ದಿದೆ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕನ್ನಡ ಅಡಿಯಲ್ಲಿ ಜಿಲ್ಲಾ ಕ್ರೀಡಾಂಗಣಕ್ಕೆ ಕಾಯಕಲ್ಪ ಬೇಕಿದೆ ಅನ್ನೋ ಬಗ್ಗೆ ಬೆಳಕು ಚೆಲ್ಲಿದೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ಆಯುಕ್ತೆ ಗೀತಾ ಹಾಗೂ ಹಾವೇರಿ ಕ್ಷೇತ್ರದ ಶಾಸಕ ರುದ್ರಪ್ಪ ಲಮಾಣಿಯವರನ್ನ ಸಂಪರ್ಕಿಸಿದೆ. ಈ ಬಗ್ಗೆ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾಡಳಿತಕ್ಕೆ ಕೇಳಿದ್ರೆ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣದ ಬಗ್ಗೆ ಬೇಡಿಕೆ ಇದೆ, ಈಗಾಗಲೇ ಇದಕ್ಕಾಗಿ 10 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೇವೆ. PWD ಇಲಾಖೆಗೆ ಕಾಮಗಾರಿಯ ಗುತ್ತಿಗೆ ಜವಾಬ್ದಾರಿ ವಹಿಸೋದು ವಿಳಂಬವಾಗಿದೆ. ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣದ ಕಾಮಗಾರಿಯಾಗುತ್ತೆ ಅನ್ನೋ ಭರವಸೆ ನೀಡಿದ್ದಾರೆ. ಈಗಾಗಲೇ ಕ್ಯಾಬಿನೆಟ್ನಲ್ಲಿ 10 ಕೋಟಿ ರೂಪಾಯಿ ಸಿಂಥೆಟಿಕ್ ಟ್ರ್ಯಾಕ್ ಮಾಡಲಿಕ್ಕೆ ಅಪ್ರೂವಲ್ ಕೊಟ್ಟಿದ್ದು. ಇದನ್ನು PWD ಕೊಡ್ರಿ, ಅದು ಅವರಿಂದ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿದ್ದಕ್ಕೆ ಅವರು ಇಮಿಡಿಯೇಟ್ಲಿ ಸ್ಪಂದಿಸಿ ಈಗಾಗಲೇ PWD ಅವರಿಗೆ ಹೇಳಿದ್ದಾರೆ. ಟೆಂಡರ್ ಕೂಡ DPR ಆಗಿದೆ. ಇನ್ನಾದರೂ ಜಿಲ್ಲಾಡಳಿತ ಅನುದಾನವಿದ್ರೂ ನಿರ್ಲಕ್ಷ್ಯ ಮಾಡದೆ ಆದಷ್ಟು ಬೇಗ ಸಿಂಥೆಟಿಕ್ ಟ್ರ್ಯಾಕ್ನ ನಿರ್ಮಿಸಿ ಕ್ರೀಡಾಪಟುಗಳ ಬಹುದಿನಗಳ ಕನಸನ್ನ ನನಸಾಗಿಸಬೇಕಿದೆ. ನಾಗರಾಜ್, ನ್ಯೂಸ್ 18 ಕನ್ನಡ, ಹಾವೇರಿ.